ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಬೆಳಗ್ಗೆನೇ ನನ್ನ ಬ್ಲಾಗ್ ಶುರುವಾಯಿತು. ಸೊ ಹಾಗೆ ನನ್ನ ಕೆಲಸಗಳು ಕೂಡ ಶುರುವಾಯಿತು. ಸೊ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ನೀನು ಸ್ಕೂಲ್ ಮುಗಿತಾ ಬರ್ತಾ ಇದೆ. ಸೊ ನೆಕ್ಸ್ಟು ಸ್ವಲ್ಪ ಜಾಸ್ತಿ ಮಲಗ್ಬೋದು ಅಂತ ಒಂದು ಕಡೆ ಇದೆ. ಬಟ್ ಆದ್ರೂ ಹೇಳೋದಕ್ಕೆ ಸೋಮಾರಿತನ ಇರುತ್ತೆ ನನಗೆ. ಬೆಳಗ್ಗೆ ನನಗೆ ಸ್ವಲ್ಪ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ. ನನಗೆ ನೈಟ್ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಎದ್ದಿರ್ತೀನಿ. ಸ್ವಲ್ಪ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ. ಏನು ಮಾಡೋದು, ಜೀವನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಸೊ ಅದಕ್ಕೆ ಹೇಳಲೇಬೇಕು. ನೆಕ್ಸ್ಟ್ ಇಯರಿಂದ ಇನ್ನೂ ಬೇಗ ಎದ್ದೇಳಬೇಕಾಗತ್ತೆ, ಯಾಕೆಂದರೆ ಇನ್ನೂ ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಲಂಚ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡಿ, ಹಾಗೆ ವಾಟರ್ ಬಾಟಲ್ ಎಲ್ಲ ಕ್ಲೀನ್ ಮಾಡಿ, ವಾಟರ್ ಹೈಟು, ಸೊ ಆನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ಲಂಚ್ ಪ್ರಿಪ್ರೇಷನ್ ಶುರು ಆಗುತ್ತೆ. ಲಂಚಲ್ಲಿ ಜಿಯಾನ್ ಬಿರಿಯಾನಿ ಬೇಕು ಅಂತ ಕೇಳಿದ್ದ. ಸೊ ಬಿರಿಯಾನಿಗೆಲ್ಲ ರೆಡಿ ಮಾಡಿ, ಸ್ಯಾಲೆಡ್ ಕಟ್ ಮಾಡಿ, ಹಾಗೆಯೇ ಇವತ್ತು ನಾನು ಸ್ಪ್ರಿಂಗ್ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಪ್ರಿಂಗ್ ರೋಲ್ಗೂ ಕೂಡ ಎಲ್ಲ ರೆಡಿ ಮಾಡಿ, ಹೇಗೆ ಮಾಡ್ತೀನಿ ಅಂದರೆ ರೆಸಿಪಿ ತೋರಿಸಲ್ಲ. ಸೊ ಏನರಲ್ಲಿ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಕುಕ್ಕಿಂಗ್ ಮಾಡಬೇಕಾದ್ರೆ ನನಗೇನು ಅಷ್ಟೊಂದು ಬೋರ್ ಆಗೋಲ್ಲ. ಕುಕ್ಕಿಂಗ್ ನಂಗೆ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ನನಗೆ ಕುಕ್ಕಿಂಗ್ ಮಾಡೋದಕ್ಕೆ ಇಷ್ಟ, ಬೇರೆ ಬೇರೆ ರೆಸಿಪೀಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಒಂದೊಂದು ಸರಿ ಇಷ್ಟ ಆಗೋಲ್ಲ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಬೆಳಿಗ್ಗೆಯಿಂದ ಕೆಲಸ ವೀಕ್ಡೇಸಲ್ಲಿ ಎಷ್ಟು ಕೆಲಸ ಇರುತ್ತೆ ಹೇಳೋಕ್ಕೆ ಆಗೋಲ್ಲ. ಅಷ್ಟು ಕೆಲಸ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಷ್ಟೇ. ವೀಕ್ಡೇಸಲ್ಲಿ ತುಂಬ ಕೆಲಸ ಇರುತ್ತೆ. ಇವತ್ತು ಮಧ್ಯಾಹ್ನ ಜಿಯನ್ ವಾರ್ಡ್ರೋಬ್ ಬೇರೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಆಗ್ತಾನೇ ಇರುತ್ತೆ. ಸೊ ನಂದು ಆಗಿದೆ, ಬಟ್ ನಂದು ಇವಾಗ ಈ ವೀಕ್ ಕ್ಲೀನ್ ಮಾಡೋ ಮೂಡಲ್ಲಿಲ್ಲ. ನನಗೆ ಗೊತ್ತಿಲ್ಲ. ಸೊ ನಂಗೆ ಹೇಳೋಕ್ಕೆ ಬರಲ್ಲ ಯಾವಾಗ ಏನಂತ, ಯಾವಾಗ ಆಗುತ್ತೆ ಆವಾಗ ಕ್ಲೀನ್ ಮಾಡಿಬಿಡ್ತೀನಿ. ಬಟ್ ಇವತ್ತು ಜಿಯನ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಒಂದು ಕ್ಲೀನ್ ಮಾಡಬೇಕು. ಮತ್ತು ನಮ್ಮದು ವಾರ್ಡ್ರೋಬ್ ತುಂಬ ಶಾರ್ಟೇಜ್ ಆಗ್ತಾ ಇದೆ. ಚೆಂದ ನಾನು ಥಿಂಕ್ ಮಾಡ್ತಿದ್ದೀವಿ, ಒಂದು ಆಪ್ಷನ್ನು ಫುಲ್ ಮೇಲ್ಗಡೆ ಜಿಮ್ ಅಂತ ಇಟ್ಕೊಂಡಿದ್ವಲ್ಲ, ಅದು ಫುಲ್ ವಾರ್ಡ್ರೋಬ್ಸ್ ಥರ ಕನ್ವರ್ಟ್ ಮಾಡೋಣ ಅಂತ ಒಂದು ಆಪ್ಷನ್ನು. ಇನ್ನೊಂದು ಆಪ್ಷನ್ ಬಂದು ಸಿಂಪಲ್ಲಾಗಿ ನಮ್ಮದು ಒಂದು ವಾಲಲ್ಲಿ ಮಾಡಿಸ್ಕೊಂಡ್ಬಿಡೋಣ ಅಂತ. ಸೊ ಇಲ್ಲ ಐಕ್ಯಾಯಿಂದ ತಂದು ಇಟ್ಕೊಳ್ಳೋಣ ಅಂತ. ಮಾಡಿಸೋದಕ್ಕಿಂತ ಮತ್ತೆ ಇಲ್ಲೆಲ್ಲ ಗಲೀಜ್ ಆಗುತ್ತೆ ಮತ್ತೆ ಮಾಡಿಸಿದ್ರೆ ಆ ಡಸ್ಟ್ ಅದೆಲ್ಲ. ಸೊ ಐಕ್ಯಾಯಿಂದ ಡೈರೆಕ್ಟಲ್ಲಿ ಆರ್ಡ್ರ್ ಮಾಡಿದ್ರೆ ತಂದು ಫಿಟ್ ಮಾಡ್ತಾರೆ, ಅವರಿಗೆ ಅಲ್ಲಿ ನಾವು ಇದು ಮಾಡಿದ್ರೆ. ಸೊ ಅದು ಮಾಡೋಣ ಅಂತ ಎರಡು ಆಪ್ಷನ್ ಇದೆ, ನೋಡೋಣ ಹೆಂಗೆ ಅಂತ. ಸೊ ಹಾಗೆಯೇ ಫ್ರೆಂಡ್ಸ್, ನಮ್ಮ ಮನೆಗೆ ನನಗೆ ಒಂದು ಏರ್ ಫ್ರೈಯರ್ ತೊಗೊಂಡಿದ್ದೀನಿ. ಅದು ಕಾಂಪ್ಯಾಕ್ಟ್ ಆಗಿರಬೇಕಿತ್ತು, ಚಿಕ್ಕದಾಗಿರಬೇಕಿತ್ತು, ಬೇಕಾದಾಗೆಲ್ಲ ಮಾಡೋಕ್ಕಿರಬೇಕಿತ್ತು ಏರ್ ಫ್ರೈಯರು. ಸೊ ಅದಕ್ಕೆ ತೊಗೊಂಡಿದ್ದೀನಿ ಅಗರ್ ಅವ್ರದ್ದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಅದರಲ್ಲಿ ನಾನು ಸ್ಪ್ರಿಂಗ್ ರೋಲ್ ಮಾಡ್ತಾ ಇದ್ದೀನಿ ಮನೇಲಿ. ಸೊ ಸ್ಪ್ರಿಂಗ್ ರೋಲು ಹೇಗಿರುತ್ತೆ ನೋಡೋಣ. ಅಗಾರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್ 4.5 ಲೀಟರ್ ಬ್ಲ್ಯಾಕ್ ಕಲರಲ್ಲಿದೆ. ಸೊ 4.5 ಲೀಟರ್ ಕೆಪಾಸಿಟಿ ಇರೋದ್ರಿಂದ ಸ್ಮಾಲ್ ಫ್ಯಾಮಿಲೀಸ್ಗೆ ಕ್ವಿಕ್ಕಾಗಿ ಕುಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 1400 ವ್ಯಾಟ್ಸ್ ಪವರ್ ಇರೋದ್ರಿಂದ ನಿಮಗೆ ಫಾಸ್ಟ್ ಆ್ಯಂಡ್ ಹೆಲ್ದಿ ಕುಕ್ಕಿಂಗ್ಗೆ ಹೆಲ್ಪ್ ಮಾಡುತ್ತೆ. 360 ಡಿಗ್ರಿ ರ್ಯಾಪಿಡ್ ಆರ್ಟ್ ಏರ್ ಸರ್ಕ್ಯುಲೇಷನ್ ಟೆಕ್ನಾಲಜಿ ಇರೋದ್ರಿಂದ ಏನು ನೀಟ್ ಆಗುತ್ತೆ ಅದು ಕ್ವಿಕ್ಕಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಫುಡ್ಡು 90% ಲೆಸ್ ಆಯಿಲಲ್ಲಿ ಕುಕ್ ಮಾಡ್ಬೋದು. ಬಟ್ ಔಟ್ಸೈಡ್ ಕ್ರಿಸ್ಪಿ ಮತ್ತು ಹಾಗೇ ಇರುತ್ತೆ. ಹಾಗೆಯೇ ಡಿಜಿಟಲ್ ಡಿಸ್ಪ್ಲೇ ಇರೋದ್ರಿಂದ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಆಪ್ರೇಟ್ ಮಾಡ್ಬೋದು. ಸೊ 80ಇಂದ 200 ಡಿಗ್ರಿ ಸೆಲ್ಸಿಯಸ್ ಕೆಪಾಸಿಟಿ ಇದೆ. ಹಾಗೆಯೇ ನಿಮಗೆ 120 ಮಿನಿಟ್ಸ್ವರೆಗೂ ಟೈಮರ್ನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಸ್ಪ್ರಿಂಗ್ ರೋಲ್. ಹೇಗೂ ಬಿರಿಯಾನಿ ಮಾಡ್ತಿದ್ನಲ್ಲ, ಅದ್ರ ಜೊತೆಗೆ ಬೇಕಿತ್ತು ಅದಕ್ಕೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಏರ್ ಫ್ರೈಯಲ್ಲಿ ಮಾಡುವ. ಏರ್ ಫ್ರೈಯರು ನಿಮಗೆ ಓವರ್ ಹೀಟ್ ಪ್ರೊಟೆಕ್ಷನ್ ಕೂಡ ಇದೆ, ಬೆಲ್ಟ್ ಇನ್ನು. ಸೊ ಹಾಗೆ ಆಟೋ ಶಟ್ ಆಫ್ ಫಂಕ್ಷನ್ ಕೂಡ ಇದೆ. ಸೊ ಇವಾಗ ಇದು ಕುಕ್ ಆಗ್ತಿದೆ. ಕುಕ್ ಆದ್ಮೇಲೆ ನಾನು ಹೇಗಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಮಧ್ಯ ಬೇಕಾದರೆ ನೀವು ಒಂದ್ಸರಿ ತೆಗೆದು ಅದನ್ನ ಮತ್ತೆ ಸ್ವಲ್ಪ ಈ ರೀತಿ ಮಾಡಿಕೊಂಡು ಮತ್ತೆ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಈವನ್ ಆಗಿ ಅದು ಆಗುತ್ತೆ. ಸೊ ಇದು ಇವಾಗ ರೀಸೆಂಟಾಗಿ ತೊಗೊಂಡೆ, ಕಾಂಪ್ಯಾಕ್ಟ್ ಆಗಿತ್ತು, ಚೆನ್ನಾಗಿರುತ್ತೆ ಇಟ್ಕೊಳ್ಳೋದಕ್ಕೆ. ಮನೇಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟೊಂದು ನಾವು ರೆಸಿಪೀಸ್ಗಳನ್ನ ಮಾಡ್ಬೋದು, ಕೇಕ್ ಮಾಡ್ಬೋದು, ಅದ್ರ ಜೊತೆಗೆ ಡೀಪ್ ಫ್ರೈಡ್ ಏನೇ ಐಟಮ್ಸ್ ಇದ್ರೂ ಮಾಡ್ಬೋದು. ಹಾಗೆ ನೀವು ಪಾಪಡ್ ಕೂಡ ಮಾಡ್ಬೋದು. ಪಾಪಡ್ ಡೀಪ್ ಫ್ರೈಡ್ ಮಾಡ್ಬೋದು, ಇದರಲ್ಲಿ ಮಾಡ್ಬೋದು. ಸೊ ಎಷ್ಟೊಂದು ಐಟಮ್ಸ್, ಚಿಕನ್ ಲಾಲಿಪಾಪ್ ಇಷ್ಟ, ಸೊ ಅದು ಡೀಪ್ ಫ್ರೈಡ್ ಮಾಡೋಬೋದು. ಸೊ ಚಿಕನ್ ಲಾಲಿಪಾಪ್ ಕೂಡ ಅವ್ರಿಗೆ ಇದರಲ್ಲಿ ಮಾಡ್ಕೊಳ್ಬೋದು. ಕಮ್ಸ್ ವಿತ್ ಕೀಪ್ ವಾರ್ಮ್ ಫಂಕ್ಷನ್ ಅಂತ. ಸೊ ಇದು ನಿಮ್ಮ ಕುಕ್ಡ್ ಫುಡ್ಡನ್ನು ವಾರ್ಮ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಫ್ಟರ್ ಕುಕಿಂಗ್ ಓವರ್ ಆದರೂ ಕೂಡ
ಫ್ರೈಯಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಏನು ರೆಸಿಪಿ ಬೇಕಾದರೂ ಮಾಡ್ಬೋದು. ಸೊ ಇವಾಗ ನೋಡಿ ನಾನು ಆಮ್ಲೆಟ್ ಮಾಡ್ತಾ ಇದ್ದೀನಿ. ಸೊ ಆಮ್ಲೆಟು ತುಂಬ ಚೆನ್ನಾಗಿ ಆಗುತ್ತೆ. ನಾನು ಎಷ್ಟೊಂದು ವೀಡಿಯೋಸ್ ನೋಡಿದ್ದೆ. ಸೊ ಏರ್ ಫ್ರೈಯರ್ ನಮ್ಮ ಮನೆಗೆ ಬಂದಮೇಲೆ ನಾನು ಕೂಡ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಆಮ್ಲೆಟ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಈ ಥರ ಲೈನರ್ಸ್ ಬರುತ್ತೆ ಏರ್ ಫ್ರೈಯರ್ದು, ಅದು ತೊಗೊಂಡಿದ್ದೀನಿ. ಇದನ್ನು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಹಾಕಿ ನಿಮಗೆ ಎಷ್ಟು ಟೆಂಪ್ರೇಚರು ಎಷ್ಟು ನಿಮಿಷ ಬೇಕು ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ತುಂಬ ಫ್ಲಫಿ ಆಗಿರೋ ಆಮ್ಲೆಟ್ ರೆಡಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು, ಏಕೆಂದರೆ ಆನಿಯನ್ಸು ಟೊಮೆಟೊ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಸೊ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಈ ಪ್ರಾಡಕ್ಟು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಚಂದು ಚಿಕನ್ ತಂದುಕೊಟ್ರು. ಸೊ ಅದನ್ನು ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಿ ಬಿರಿಯಾನಿಗೆ ರೆಡಿ ಮಾಡಬೇಕು. ಸೊ ಪ್ರತಿದಿನ ಬ್ರೇಕ್ಫಾಸ್ಟ್ ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡೋದು, ಮತ್ತು ಲಂಚ್ ಮಾಡಬೇಕಾದ್ರೆ ತೆಗೆದಿಡೋದು. ಸೊ ಲಂಚ್ ಆದಮೇಲೆ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಸೊ ಸ್ಟವ್ ಅಂತೂ ಯಾವಾಗಲೂ ನಾನು ತುಂಬ ಗಲೀಜು ಮಾಡೋದಕ್ಕೆ ಹೋಗೋದಿಲ್ಲ, ನೀಟಾಗಿರಬೇಕು. ಸೊ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಇವತ್ತು ಜಿಯನ್ನು ಗ್ರೀನ್ ಬಿರಿಯಾನಿ, ಲೈಕ್ ಏನು ಹೇಳ್ತಾರೆ ದೊನ್ನೆ ಬಿರಿಯಾನಿ ಥರ ಬೇಕು ಅಂತ ಹೇಳ್ದೆ. ಸೊ ನಮ್ಮ ನಾಟಿ ಸ್ಟೈಲಲ್ಲಿ ನಾನು ಬಿರಿಯಾನಿ ಮಾಡಿದೆ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಜಿಯನ್ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿಕೊಂಡು ತಿಂದ. ಸ್ಪ್ರಿಂಗ್ ರೋಲು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಸೊ ಅವನಿಗೇನು ಡೀಪ್ ಫ್ರೈಡ್ ಬೇಕಂತ ಅನಿಸ್ಲೇ ಇಲ್ಲ. ಸೊ ತುಂಬ ಇಷ್ಟಪಟ್ಟು ತಿಂದ. ಸೊ ವಾರ್ಡ್ರೋಬ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್. ಸ್ವಲ್ಪ ಹೊತ್ತು ಊಟ ಆದಮೇಲೆ ಹಂಗೆ ತಲೆ ಕೊಟ್ಕೊಂಡು ಮಲಗಿದ್ದು, ಇಲ್ಲ ಫುಲ್ ನಿದ್ರೆ ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ರೆಸ್ಟ್. ಇವಾಗ GBP ಅವರ ವಾರ್ಡ್ರೋಬ್ ಕ್ಲೀನಿಂಗ್ ಕೆಲಸ, ನನ್ನ ಕೆಲಸ ಶುರುವಾಗ್ತಾ ಇದೆ. 1 ಅವರ್ ಅಂತ ಅಂದ್ಕೊಂಡಿದ್ದೀನಿ. 1 ಅವರ್ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಬೇಕಂತ ಗೊತ್ತಿಲ್ಲ, ನೋಡೋಣ 1 ಅವರ್ ಅಷ್ಟರಲ್ಲೆಲ್ಲ ಕ್ಲೀನ್ ಆಗುತ್ತಾ ಅಂತ. ಏನು ಗೊತ್ತಾ, ವಾರ್ಡ್ರೋಬ್ ಕ್ಲೀನ್ ಮಾಡೋದು ನನಗೆ ಈ ಕ್ಲೋತ್ಸ್ ರಿಲೇಟೆಡ್ ಏನು ಕೆಲಸನೂ ಇಷ್ಟ ಆಗಲ್ಲ. ಬೇರೆ ಕೆಲಸ ಎಲ್ಲ ಹೆಂಗೂ ಮಾಡಿಬಿಡ್ತೀನಿ. ವಾರ್ಡ್ರೋಬ್ ಕ್ಲೀನ್ ಮಾಡೋದು, ಆಮೇಲೆ ಬಟ್ಟೆ ವಾಶ್ ಆದಮೇಲೆ ಫೋಲ್ಡ್ ಮಾಡಿಡೋದು, ಇದು ಎರಡೂ ಕೂಡ ತುಂಬ ಬೋರಿಂಗ್ ಕೆಲಸ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಒಂದು ಮಾಡಲೇಬೇಕು. ಸೊ ಎಲ್ಲ ನಾನು ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು. ಏನು ನಾನು ಆರ್ಗನೈಸೇಷನ್ ಎಲ್ಲ ಏನು ತೋರಿಸಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಕೆಳಗಡೆ ಬಾಕ್ಸ್ಗಳೆಲ್ಲ ಯೂಸ್ ಮಾಡಿ ಅದರಲ್ಲಿ ಶಾರ್ಟ್ಸು, ಪ್ಯಾಂಟ್ಸು ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಟೀ ಶರ್ಟ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ, ಸೆಟ್ಸು ಟೀ ಶರ್ಟ್ಸ್ ಎಲ್ಲ. ಸೊ ಆ ಥರ ಅರೇಂಜ್ ಮಾಡಿದ್ದೀನಿ. ಕೆಲವೊಂದೆಲ್ಲ ಹಾಗೆ ಹ್ಯಾಂಗರ್ ಹಾಕಿ. ಸೊ ಸ್ಪೆಷಲಾಗಿ ಅಂತೆಲ್ಲ ಏನಿಲ್ಲ. ಸೊ ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಒಂದು ಇವಾಗ ನೀಟಾಗಿದೆ. ಈವ್ನಿಂಗ್ ಎಲ್ಲ ಕೆಲಸ ಮುಗಿಸಿ ನಾನು ವರ್ಕೌಟ್ ಮಾಡೋದಕ್ಕೆ ಇವತ್ತು ನಮ್ಮ ಜಿಮ್ಗೆ ಹೋದೆ. ಗುಡ್ ನೈಟ್. ನಾನು ಮತ್ತೆ ಬೆಳಗ್ಗೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದರೆ ಥರ್ಸ್ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಎಸ್ಟರ್ಡೇ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಪ್ಪ ಬಂದಿದ್ರು, ಅವ್ರ ಜೊತೆ ಮಾತಾಡಿಕೊಂಡು. ಸೊ ಆದರೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇವತ್ತು ಸ್ವಲ್ಪ ಮಾಡ್ತಾ ಇದ್ದೀನಿ ವ್ಲಾಗು. ಏನಂದರೆ ಇವತ್ತು ಹೇರ್ ಕಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದೀವಿ, ರಮ್ಯಾ ಹೇರ್ ಕಟ್ ಯಾವಾಗ ಹೇಗೆ ಮಾಡಿಸ್ತಿದ್ದೀರಾ ಅಂತ. ಸೊ ಈ ಬ್ಲಾಗಲ್ಲಿ ನೋಡಿ ತುಂಬ ಜನ ಶಾರ್ಟ್ ಹೇರ್ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತಿದ್ರಿ. ಬಟ್ ಇಷ್ಟು ಬೆಳೆಸಿದ್ದೀನಿ, ಶಾರ್ಟ್ ಹೇರ್ ಮಾಡಿಸಲ್ಲ ಇವಾಗ ಸದ್ಯಕ್ಕೆ. ಅದು ಡಿಸೈಡ್ ಮಾಡಿಲ್ಲ ಶಾರ್ಟ್ ಹೇರ್ ಮಾಡಿಸೋದ ಅಂತ. ಬಟ್ ಸ್ವಲ್ಪ ಟ್ರಿಮ್ ಮಾಡಿಸಿ ಶೇಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಲೇಯರ್ಸ್. ಸೊ ಅವಾಗ ಎಷ್ಟೋಗುತ್ತೋ ಗೊತ್ತಿಲ್ಲ, ಬಟ್ ಲೆಂತ್ ಮಾತ್ರ ಕಮ್ಮಿ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಟ್ರಿಮ್ ಮಾಡಿ ಅದಕ್ಕೆ ಲೇಯರ್ಸ್ ಕೊಡೋದು ಅಂತ. ಸೊ ಹೋಗ್ಬೇಕು. ಇನ್ನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ, ನಾನು ತೊಗೋಬೇಕು. ಹಾಗೆ ನನ್ನ ಫ್ರೆಂಡು ಬರ್ತಾರೆ ಮಧ್ಯಾಹ್ನ. ಸೊ ನಾವಿಬ್ಬರು ಅಲ್ಲೇ ಸ್ವಲ್ಪ ಏನೋ ಬೇರೆ ಕೆಲಸ ಇದೆ, ಅಲ್ಲಿ ಹೋಗಿ ಮುಗಿಸಿ ನಾನು ಹೇರ್ ಕಟ್ಗೆ ಹೋಗ್ತೀನಿ, ಅವರು ವಾಪಸ್ ಬರ್ತಾರೆ. ಸೊ ಅದಕ್ಕೆ ಮುಂಚೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿ ಹೋಗಬೇಕು. ಸೊ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಿಯನ್ಗೂ ಇಷ್ಟ ಆಗುತ್ತೆ, ಚಂದಗೂ ಇಷ್ಟ ಆಗುತ್ತೆ, ಅದಕ್ಕೆ. ಸೊ ಏನು ಗೊತ್ತಾ, ನನಗೆ ಪ್ರತಿ ಸರಿ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಒಂದು ಭಯ ಇರುತ್ತೆ. ಹೇರ್ ಕಟ್ ಮಾಡಿಬಿಡ್ತಾರೋ, ಶಾರ್ಟ್ ಮಾಡಿಬಿಡ್ತಾರ, ಲೆಂತ್ ಕಡಿಮೆ ಮಾಡಿಬಿಡ್ತಾರ, ಶೇಪ್ ಚೆನ್ನಾಗಿ ಬರಲ್ವಾ. ಸೊ ಇದಕ್ಕೆ ಪ್ರತಿ ಸರಿ ಭಯ ಇರುತ್ತೆ. ಇವಾಗ ಸರಿ ಫಸ್ಟ್ ಟೈಮ್ ಬೇರೆ ಸಲೂನ್ ಟ್ರೈ ಮಾಡ್ತಿದ್ದೀನಿ. ಸೊ ನಾನು ಯಾವಾಗಲೂ ಫಿನಿಕ್ಸ್ ಮಾಲ್ ಇರ್ತಾರೆ, ಟೋನಿ ಅಂದರೆ ಅಲ್ಲಿ ಹೋಗ್ತಾ ಇದ್ದೆ. ಒಬ್ಬರು ಅಲ್ಲೊಬ್ರು ಇದ್ರು, ಅವ್ರ ಹತ್ರನೇ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ಅವರಿಲ್ಲ.
ಸೊ ಅದಕ್ಕೆ ಬೇರೆ ಟ್ರೈ ಮಾಡಲೇಬೇಕು. ಅದಕ್ಕೆ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ 12th ಮೇ ಇಂದ್ರಾನಗರ ಹೋಗಿ ಮಾಡಿಸ್ಕೊಂಡು ಬರೋದು. ಮುದ್ದೆ ಮಾಡ್ತಿದ್ದೀನಿ, ರೈಸ್ ಆಯಿತು, ಉಪ್ಸಾರು ಮಾಡಿದಾಯಿತು, ಪಲ್ಯ ಮಾಡಿದಾಯಿತು, ಎಲ್ಲ ಆಯಿತು. ಸೊ ನನಗಂತೂ ಉಪ್ಸಾರಿಗಾಗ್ಬೋದು, ಬಸ್ಸಾರಿಗಾಗ್ಬೋದು, ಮೊಸಪ್ಪಗಾಗ್ಬೋದು ಮುದ್ದೆ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮುದ್ದೆ ಮಾಡ್ತೀನಿ. ಫಸ್ಟು ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಜಿಯನ್ನು ಫಸ್ಟ್ ಅಂತ ಇರಲಿಲ್ಲ, ಬಟ್ ಇವಾಗ ತುಂಬ ಇಷ್ಟಪಟ್ಟು ತಿಂತಾನೆ ಮುದ್ದೆ. ಅವನೇ ಕೇಳ್ತಾನೆ ಮಮ್ಮ ಮುದ್ದೆ ಮಾಡು ಅಂತ, ಏನಾದ್ರು ಚಿಕನ್ ಕರಿ, ಮಟನ್ ಕರಿ ಇದೆಲ್ಲ ಮಾಡಿದಾಗ. ಸೊ ಅಜ್ಜಿಯನ್ನು ಕರ್ಕೊಂಡು ಬಂದ ತಕ್ಷಣ ಊಟ ಮಾಡಿ ಹೊರಡೋದು. ಸೊ ಸಿಂಪಲ್ ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಹೇರ್ ಕಟ್ಗಲ್ವ ಅದಕ್ಕೆ ಟೀ ಶರ್ಟ್ ಝೂಡಿಯೋ ತೊಗೊಂಡಿದ್ದೆ ಅನಿಸುತ್ತೆ, ಬಟ್ ಫಿಟ್ಟಿಂಗ್ ಸಕ್ಕಾದ ಇಷ್ಟ ಆಗ್ತಿದೆ ನನಗೆ, ಸೂಪರ್ ಆಗಿದೆ. ಸೊ ಇದು ಓವರ್ ಸೈಜ್ ಟೀ ಶರ್ಟು, ಸೈಜ್ ಬಂದು ಎಸ್ ನಾನು ತೊಗೊಂಡಿರೋದು, ಬಟ್ ಫಿಟ್ಟಿಂಗ್ ಸೊ ಫಸ್ಟ್ ನಂಗೆ ಏನು ಗೊತ್ತಾ, ಹೇರ್ ಕಟ್ ಮಾಡಿಸಿದಾಗ ಇವಾಗ ಫಸ್ಟು ನನಗೆ ಇದು ಶೇಪ್ ಕೊಡಬೇಕು, ಮತ್ತು ಇದು ಸೊ ಇದೇ ನನಗೆ ಬೇಕಾಗಿರೋದು ಇವಾಗ ಸದ್ಯಕ್ಕೆ. ಸೊ ನೋಡೋಣ ಏನು ಸಜೆಸ್ಟ್ ಮಾಡ್ತಾರೆ. ನಂದು ಒಂದು 2-3 ರೆಫರೆನ್ಸ್ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಅವ್ರು ಏನು ಸಲೋನವರು ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಫೇಸ್ಗೆ ಏನು ಸೂಟ್ ಆಗುತ್ತೆ ಅಂತ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ಸೊ ನಾನು ಹೊರಟೆ ಮಧ್ಯಾಹ್ನನೇ, ಯಾಕೆಂದರೆ ಬೇಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ರೆ ಈವ್ನಿಂಗ್ ಆರಾಮಾಗಿರ್ಬೋದು ಅಂತ. ಇಲ್ಲಾಂದರೆ ಎಷ್ಟೇ ಹತ್ರ ಹೋದ್ರೂ ಟಯರ್ಡ್ ಥರ ಅನಿಸುತ್ತೆ, ಅದಕ್ಕೆ. ಸೊ ಅಲ್ಲೇ 12th ಮೈನಲ್ಲಿ ಹೊರಟೆ ನಾನು. ಹೋಗಿ ಏರ್ ವಾಶ್ ಮಾಡೋದಕ್ಕೆ ಕೂರಿಸಿದ್ದಾರೆ. ಸೊ ಅಲ್ಲೇ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ನಾನು. ಸೊ ಹೇರ್ ಸ್ವಲ್ಪ ಡ್ರೈ ಆಗಿತ್ತು, ಹಾಗೆ ಒಂದು ಕ್ವಿಕ್ ಏರ್ ಸ್ಪಾ ಅಂದರೆ ಏನಿಲ್ಲ, ಜಸ್ಟ್ ಕಂಡೀಷ್ನರ್ ಥರ ಏನೋ ಅಪ್ಲೈ ಮಾಡಿದ್ರು. ಸೊ ಅದನ್ನು ಮಾಡಿಸ್ಕೊಂಡು ಆಮೇಲೆ ನನ್ನ ಹೇರ್ ಕಟ್ಟು ಸ್ಟಾರ್ಟ್ ಆಯಿತು. ಸೊ ಯಾಕೆಂದರೆ ಆಮೇಲೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಹೇರ್ ಕಟ್ ಸ್ಟಾರ್ಟ್ ಮಾಡಿದ್ಮೇಲೆ, ಅದಕ್ಕೆ ಇದು ಬಿಫೋರು ಮತ್ತು ಇದು ಬಂದರೆ ಆಫ್ಟರ್. ಸೊ ನನ್ನ ಮನೆಗೆ ಹೋದ್ಮೇಲೆ ಪೂರ್ತಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಹೇರ್ ಕಟ್ ಮಾಡಿಸಿದಾಯಿತು. ಲೆಂತ್ ಜಾಸ್ತಿ ಕಟ್ ಮಾಡಿಸಿಲ್ಲ ನಾನು. ತುಂಬ ಜನ ರಮ್ಯಾ ನಿಮಗೆ ಉದ್ದ ಹೇರ್ ಚೆನ್ನಾಗಿದೆ ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ತನಕ ಕಟ್ ಮಾಡಿಸ್ಲೇಬೇಕಾಯಿತು. ಸೊ ನಾನು ಇನ್ನೂ ಸ್ವಲ್ಪ ಕೆಳಗಡೆ ಮಾಡಿ ಅಂತಿದ್ದೆ. ಅವರು ಲೇಯರ್ಸ್ ಜಾಸ್ತಿ ಬೇಕಂದರೆ ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಅಂದರು. ಸೊ ಲೇಯರ್ಸ್ ಇದೆ, ನಂಗೆ ಚೆನ್ನಾಗಿ ಅನಿಸ್ತಿದೆ. ಸೊ ನಾನು ಹೆಂಗೆ ಅಂದ್ಕೊಂಡಿದ್ದೆ ಅದೇ ಬಂದಿದೆ. ಸೊ ನನಗೆ ತುಂಬ ಏನು ಇದು ಬೇಕಾಗಿರಲಿಲ್ಲ. ಸೊ ಲೇಯರ್ಸ್ ಬೇಕಿತ್ತು ಮತ್ತು ಫೇಸ್ ಫ್ರೇಮಿಂಗ್ ಬೇಕಿತ್ತು, ಅದಾಗಿದೆ. ಸೊ ಇವಾಗ ಆಟೋಲ್ಲಿ ಬಂದೆ, ಸ್ವಲ್ಪ ಗಾಳಿಗೆ ಇದಾಯಿತು, ಅದು ಬಿಟ್ಟರೆ ಸೊ ಚೆನ್ನಾಗಿದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಮಗೆ ಹೇರ್ ಕಟ್ ವ್ಲಾಗ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಸ್ವಲ್ಪ ಜನ ಶಾರ್ಟ್ ಹೇರ್ ಮಾಡಿಸಿ ಅಂತೀವಿ, ಬಟ್ ನನಗೆ ಶಾರ್ಟ್ ಹೇರ್ ಸರಿ ಇಷ್ಟೊಂದು ಬೆಳೆಸಿ ಶಾರ್ಟ್ ಮಾಡ್ಸೋಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಲೆಂತಲ್ಲಿ ಇಟ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ನನಗೆ ಇವಾಗ ಫಸ್ಟ್ ಮಾಡಿಸಿದ ತಕ್ಷಣ ಶಾರ್ಟ್ ಅಂತಲೇ ಅನಿಸುತ್ತೆ, ಯಾಕೆಂದರೆ ಫುಲ್ ಲಾಂಗ್ ಇರುತ್ತಲ್ಲ. ಸೊ ಸ್ವಲ್ಪ ಕಟ್ ಮಾಡಿದ್ರು ಅದು ಇಲ್ಲಿಂದ ಶಾರ್ಟ್ ಲೇಯರ್ಸ್ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಹೇರ್ ಥರನೇ ಫೀಲ್ ಆಗುತ್ತೆ, ಬಟ್ ಪೂರ್ತಿ ಶಾರ್ಟ್ ಹೇರ್ ಇಲ್ಲ. ಸೊ 1-2 ದಿನ ಅದು ಅಡ್ಜಸ್ಟ್ ಆಗೋವರೆಗೂ ಅಯ್ಯೋ ಶಾರ್ಟ್ ಅಂತ ಅನಿಸ್ತಿರುತ್ತೆ. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಜಿಯನ್ ಅವರು ಪಪ್ಪ ಇವಾಗ ತರಿಸ್ಕೊಟ್ರು ಗಿಫ್ಟು, ಅದರ ಕಳ್ಸಕ್ಕೆ ಬಂದಿದ್ದಾನೆ. ಅದು ಬೆಳಗ್ಗೆನೆ ಬಂದು ನಾನು ನೋಡಿದ್ದೀನಿ, ಬಟ್ ಪುನಃ ಅವನು ಯೂಸ್ ಮಾಡಿಬಿಟ್ಟು ಇವಾಗ ಅದನ್ನು ಮತ್ತೆ ಪ್ಯಾಕ್ ಮಾಡಿ ಕೊಡ್ತಿರೋದು. ಏನಕ್ಕೆ ಇದು ನಾನೇ ಅವಾಗಿನ ನಿಜೆ ಕೊಡ್ತಿದ್ದೆ ಬೇಕಂತ. ಸೊ ವರ್ಕೌಟ್ ಮಾಡಬೇಕಾದ್ರೆಲ್ಲ ಹಾಕೊಳ್ಳೋಕ್ಕೆ ಅಂತ. ಇದರಲ್ಲಿ ಏನಿದೆ ಸರ್? ಏನು ಇದು. ಸೊ ಇವತ್ತಿನ ವ್ಲಾಗ್ ಇಷ್ಟ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೇರ್ ಕಟ್ ವ್ಲಾಗು ಮತ್ತು ನಿನ್ನೆಲ್ಲ ಫುಲ್ ನನ್ನ ರೂಟೀನ್ ಎಲ್ಲ ನೋಡಿದ್ರಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಚೆಂಡು ಟ್ಯಾಬ್ಲೆಟ್ ತಿಂತಿದ್ದಾರೆ, ನೆನೆ ಅಪ್ಪ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟೋದ್ರು. ಸೊ ನನಗೂ ಚಂದಗೂ ಇಬ್ರಿಗೂ ಇಷ್ಟ, ಅದಕ್ಕೆ ಅಲ್ಲಿ ಹಬ್ಬ ಮಾಡಿದ್ರು ಅಮ್ಮ. ಸೊ ಕಳಿಸಿದ್ರು. ಇವಾಗ
ಜೀವ್ಗೆ ಇಷ್ಟ ಆಗಲ್ಲ. ಜೀವ್ಗೆ ಏನು ಇಷ್ಟ, ಬರೀ ನಾನ್ ವೆಜ್ ಇಷ್ಟ. ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ದೋಸೆ ಬೇಕಾದ್ರೆ 24 ಗಂಟೆನೂ ಅದೇ ತಿಂತಾನೆ. ಲೈಕ್ 3 ಟೈಮು ಅದೇ ತಿಂತಾನೆ. ವಾರ ಪೂರ್ತಿನೂ ಬೇಕಾದ್ರೆ ಅದೇ ತಿಂತಾನೆ ಅಲ್ವಾ ಜಿಯೋ? ಹ್ಞೂ. ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಇಟ್ಕೊಂಡು